ಡಿಕೆ ಬೆಂಗಳೂರು ಕಾರ್ಯಕ್ರಮದಲ್ಲಿ ಬಿರುಗಾಳಿ ಎದ್ದು ಬಿಟ್ಟಿದೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮಲ ಜಟಾಪಟಿ ಜೋರಾಗ್ತಿದೆ. ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ಕಾರ್ಯಕ್ರಮ ಈಗ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ಟಿದೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮಲ ಅನ್ನುವಂತಾಗಿದೆ ನೋಡಿ, ರಾಜಕೀಯ ತಿರುವು ಪಡ್ಕೊಂಡಿದೆ. ಭಾನುವಾರ ಎರಡೂ ಪಕ್ಷ ಬೆಂಕಿಯಂತೆ ಕಿತ್ತಾಟವನ್ನು ನಡೆಸುತ್ತಿದೆ. ಕೂಲ್ ಗಾರ್ಡನ್ ಸಿಟಿಯಲ್ಲಿ ಬಿಸಿ ಏರಿದೆ ಈಗ ರಾಜಕೀಯ ಫೈಟ್. ರಾಜಕೀಯ ಜಿದ್ದಿಗೆ ಕಾರಣವಾಗಿಬಿಟ್ಟಿದೆ ಬೆಂಗಳೂರು ನಡೆಯ ಕಾರ್ಯಕ್ರಮ. ಸದ್ಯ ಡಿಕೆ ವಿರುದ್ಧ ಮುರಿದುಕೊಂಡು ಬಿದ್ದಿದೆ ಈಗ ಕೇಸರಿ ಪಡೆ. ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅಂದ್ರೆ ಸ್ಥಳೀಯ ಜನರ ಸಮಸ್ಯೆಗಳೇನಿದೆ ಅದನ್ನ ಆಲಿಸಬೇಕೆನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದ್ರು. ಇದು ಸರ್ಕಾರದ ಕಾರ್ಯಕ್ರಮ. ಆದರೆ ಅಲ್ಲಿ ಸ್ಥಳೀಯ ಶಾಸಕರನ್ನ ಸಂಸದರನ್ನ ಆಹ್ವಾನ ಕೊಟ್ಟಿಲ್ಲ ಅನ್ನೋದಾಗಿ ಶಾಸಕರಾಗಿರುವಂತ ಬಿಜೆಪಿಯ ಶಾಸಕರಾಗಿರುವಂತ ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದು ಕೂಡ RSS ಸಮವಸ್ತ್ರವನ್ನು ಧರಿಸಿರ್ತಾರೆ. ತಲೆಗೆ ಟೋಪಿ, ಬಿಳಿ ಬಟ್ಟೆ, ಅದರದೇ ಆದಂಥ ಪ್ಯಾಂಟ್ ಅನ್ನು ಧರಿಸಿಕೊಂಡು ಆರಂಭಿಕವಾಗಿ ತಮ್ಮ ಬೆಂಬಲಿಗರ ಜೊತೆ ಬಂದು ಕಾರ್ಯಕ್ರಮದ ಜನ ಎಲ್ಲ ಏನು ಕೂತಿದ್ರಲ್ಲ ಆ ಜನರ ಮಧ್ಯೆ ಕೂತ್ಕೊಂತಾರೆ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕರೆಯುವಂತ ಆ ರೀತಿ ಏನಿದೆಯಲ್ಲ ಅದು ಕೂಡ ಹಲವು ಪ್ರಶ್ನೆಗಳನ್ನ ಉದ್ಭವ ಮಾಡ್ತಿದೆ, ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ನಂತರದಲ್ಲಿ ಭಾರೀ ಹೈ ಡ್ರಾಮಾ ಆಗುತ್ತೆ. ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಕಾರಣ ಆಗ್ಬಿಟ್ಟಿದೆ. ಈಗ ಗಂಭೀರವಾದಂಥ ಆರೋಪವನ್ನ ಮುನಿರತ್ನ ಅವರು ಮಾಡ್ತಿದ್ದಾರೆ. ನನ್ನ ಮೇಲೆ ಹಲ್ಲೆಗೆ ಯತ್ನ ಆಗಿದೆ, ಹಲ್ಲೆ ಮಾಡಿದ್ದಾರೆ. ತದನಂತರ ಅಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾರೆ. ಬಹಳಷ್ಟು ಬಿಗುವಿನ ವಾತಾವರಣ ಕೂಡ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲೂ ಕೂಡ ಆಗಿರೋದು. ಈ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಡಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅನ್ನೋದಾಗಿ ಗರಂ ಆಗಿಬಿಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶಾಸಕ ಮುನಿರತ್ನ ಕೆಂಡಾಮಂಡಲರಾಗಿರೋದು. ಈ ಕಾರ್ಯಕ್ರಮಕ್ಕೆ ಸಂಸದರನ್ನ ಕೂಡ ಆಹ್ವಾನಿಸಿಲ್ಲ ಅನ್ನೋದಾಗಿ ರೋಷಾಗ್ನಿ ಆಗಿರೋದು. ಇದು ಸರ್ಕಾರಿ ಕಾರ್ಯಕ್ರಮನ ಅನ್ನೋದಾಗಿ ಗರಂ ಆಗಿದ್ದಾರೆ. ಸರ್ಕಾರಿ ಅಲ್ಲ, ಇದು ಕೈ ಕಾರ್ಯಕ್ರಮವಾಗಿದೆ ಅನ್ನೋದಾಗಿ ಕಾರ್ಯಕ್ರಮದಲ್ಲಿ ಬೆಂಕಿಯುಗುಳಿದ್ದಾರೆ ಶಾಸಕ ಮುನಿರತ್ನ. ಏನೋ ವಾಕ್ಸಮರ ತಾರಕಕ್ಕೇರಿ ಪ್ರತಿಭಟನೆ ಕುಳಿತು ಬೀಳ್ತಾರೆ ಶಾಸಕ ಮುನಿರತ್ನ ಅವರು. ಈ ವೇಳೆ ಮುನಿರತ್ನ ವಿರುದ್ಧ ಧಿಕ್ಕಾರವನ್ನ ಕೂಗಿ ಗಲಾಟೆ ಮಾಡ್ತಾರೆ. ಇದರ ಪ್ರತಿಯಾಗಿ ಕೈ ಕಾರ್ಯಕರ್ತರಿಂದಲೂ ಕೂಡ ಆಕ್ರೋಶ ಹೊರಗಾಗುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ತಾರಕಕ್ಕೇರುತ್ತೆ ಅಂದ್ರೆ ಇಲ್ಲಿ ಮುನಿರತ್ನ ಆಗಮಿಸುತ್ತಿದ್ದಂತೆ ಅವರ ಅಸಮಾಧಾನ ಇದ್ದಿದ್ದು ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮನ. ಯಾವುದೇ ಸ್ಥಳೀಯ ಶಾಸಕರಿರ್ಬೋದು, ಸಂಸದರಿರ್ಬೋದು, ಇವರನ್ನ ಆಹ್ವಾನ ಕೊಟ್ಟಿಲ್ಲ. ಡಿಕೆ ಶಿವಕುಮಾರ್ ಅವರು ಮಾತ್ರ ಇದ್ದಾರೆ, ಯಾರು ಫೋಟೋ ಕೂಡ ಹಾಕಿಲ್ಲ. ಹಾಗಾದ್ರೆ ಇದು ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಹಿಂಗ್ ಮಾಡ್ತೀರಾ, ಯಾಕೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋದಾಗಿ ರೋಷಾಗ್ನಿಯಾಗಿ ವೇದಿಕೆಯಲ್ಲಿ ಮಾತನಾಡ್ತಾರೆ. ಯಾವಾಗ ಮುನಿರತ್ನವರು ಮಾತನಾಡೋಕೆ ಶುರು ಆಗ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ವಾಗ್ದಾಳಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಆಗುತ್ತೆ. ನಂತರ ಇದು ಬಿಜೆಪಿ ಮತ್ತು ಅಂದ್ರೆ ಬಹಳ ಪ್ರಮುಖವಾಗಿ ಮುನಿರತ್ನವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರ ನಡುವೆ ಆ ಸಂದರ್ಭದಲ್ಲಿ ಜಟಾಪಟಿ ಆಗುತ್ತೆ. ಘೋಷಣೆಗಳು ಕೂಗೋದಕ್ಕೆ ಶುರು ಆಗುತ್ತೆ. ಒಂದಿಷ್ಟು ಜನ ಡಿಕೆ ಡಿಕೆ ಅಂತಿದ್ರೆ ಇತ್ತ ಮುನಿರತ್ನವರ ಬೆಂಬಲಿಗರು ಧಿಕ್ಕಾರವನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಕೆಲ ಕಾಲ ಮುನಿರತ್ನವರು ಅಲ್ಲೇ ಧರಣಿ ಕೂತ್ಕೊಂಡ್ಬಿಡ್ತಾರೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿನ ಜಟಾಪಟಿ ಹೇಗಿತ್ತು, ಆ ಪರಿಸ್ಥಿತಿಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನ. ಮುನಿರತ್ನವರು ಇದು ಅಸಮಾಧಾನ ಆಗಿದೆ, ಇದು ಸರಿ ಇಲ್ಲ ಅನ್ನೋದಾಗ ಧರಣಿ ಕೂತ್ಕೊಂಡ್ರು. ಇನ್ನು ನನ್ನ ಮೇಲೆ ಕೈ ಎತ್ತಿ ಹೊಡೆಯಲು ಯತ್ನ ಆಗಿದೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಹೊಡೆಯೋದಕ್ಕೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಕನಕಪುರ, ಚನ್ನಪಟ್ಟಣದಿಂದ ಜನ ಬಂದು ಬಿಟ್ಟಿದ್ದಾರೆ. ನನ್ನ ಮೇಲೆ ರೌಡಿಸಮ್ ನಡೆಸುತ್ತಿದ್ದಾರೆ ಅನ್ನೋದಾಗಿ ಶಾಸಕರು ಮಾಡಿರುವಂತಹ ಆರೋಪ ಇದು. ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಮುನಿರತ್ನ ಕೊಟ್ಟಿರುವಂತಹ ಹೇಳಿಕೆ ಇದು. RSS ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ನಾನು ಬಂದೆ, ನನ್ನನ್ನ ಕರಿಟೋಪಿ ಬಾರೋ ಅನ್ನೋದಾಗಿ ಅಪಮಾನ ಮಾಡಿದ್ದಾರೆ ಡಿಸಿಎಂ. ನನಗಷ್ಟೆಲ್ಲ ಇಡೀ ಕ್ಷೇತ್ರಕ್ಕೆ ಅಪಮಾನಿಸಿದ್ದಾರೆ. ಕನಕಪುರ ರೀತಿಯಲ್ಲೇ ಬೆಂಗಳೂರಿನಲ್ಲೂ ಕೂಡ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದಾಗಿ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಮುನಿರತ್ನವರು ಧರಣಿ ಮಾಡಿದಂತ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿರೋದು. ಏ ಕರಿಟೋಪಿ ಬಾರೋ ಇಲ್ಲಿ ಅನ್ನೋದಾಗಿ ಹೇಳ್ತಾರೆ ಅಂತ ನಿಗಿ ಕೆಂಡ ಆಗಿದ್ದಾರೆ ಮುನಿರತ್ನ. ಅವ್ರ ತಮ್ಮನ ಸೋಲ್ಸಿದ ಕರ್ಮ ಇದು. ಅವ್ರ ತಮ್ಮನಿಗೆ
ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಬಾಗ್ಲಲ್ಲಿ ಸಹಾಯ ಮಾಡಿದ್ರೆ ನನಗೆ ಬಾಳ ಇರಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳ್ರಿ, 1-2 ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂದ್ ಇರ್ಬೋದು, ಎಷ್ಟು 1-2 ಡಿಕೆಶಿ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ವಿಚಾರ. ಇನ್ನು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಶಿ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಸರ್ಕಾರದ ದುಡ್ಡಿನಲ್ಲಿ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಸ್ಥಳೀಯ ಶಾಸಕ ಸಂಸದರನ್ನ ಆಹ್ವಾನಿಸಿಲ್ಲ ಈ ಕಾರ್ಯಕ್ರಮಕ್ಕೆ. ಬಿಜೆಪಿ ಶಾಸಕ ಸಂಸದರಿಗೆ ಅಪಮಾನ ಮಾಡ್ತಿದ್ದಾರೆ ಇವರು. ಡಿಕೆಶಿ ಸಂವಿಧಾನಕ್ಕೆ ಅಗೌರವವನ್ನ ತೋರಿದ್ದಾರೆ ಅನ್ನೋದಾಗಿ ಆರ್ ಅಶೋಕ್ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಪ್ರಮುಖವಾಗಿ ಸರ್ಕಾರದ ಕಾರ್ಯಕ್ರಮ ಇದು, ಯಾಕ ಆಹ್ವಾನವನ್ನ ಕೊಟ್ಟಿಲ್ಲ? ಕರಿಬೇಕಿತ್ತು, ಶಾಸಕರಿಗೆ ಕರಿಬೇಕಿತ್ತು, ಸಂಸದರನ್ನ ಆಹ್ವಾನಿಸಬೇಕಿತ್ತು. ಆದರೆ ಯಾರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ. ಇದು ಸರಿಯಾದಂತ ನಡೆಯಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಿಧಾನಕ್ಕೆ ಅಗೌರವವನ್ನ ತೋರಿದ್ದಾರೆ ಅನ್ನೋ ನಿಟ್ಟು ವಿಚಾರವನ್ನ ಮುಂದಿಟ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿರುವಂತ ವಿಚಾರ. ಇವತ್ತು ಭಾನುವಾರ ಸ್ವಲ್ಪ ಮಟ್ಟಿಗೆ ರಾಜಕೀಯ ಬೆಳವಣಿಗೆಗಳು ಕಡಿಮೆ ಇರಬೇಕಿತ್ತು. ಆದರೆ ಈ ಕಾರ್ಯಕ್ರಮ ಇವತ್ತು ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮನೆಯಲ್ಲಿ ಹಲ್ಚಲ್ ಎಬ್ಬಿಸೋದಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿಯ ಶಾಸಕ ಮುನಿರತ್ನ ನಡುವೆ ಜಟಾಪಟಿ, ರಾಜಕೀಯ ವೈಮನಸ್ಸು, ಕಿತ್ತಾಟಗಳು ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಬಹಳಷ್ಟು ಬಾರಿ ಬಹಿರಂಗವಾಗಿ ಕಿತ್ತಾಟಗಳಾಗಿದೆ. ಸದನದಲ್ಲೂ ಕೂಡ ಅವರ ವಿರುದ್ಧ ಇವರು ವಿರುದ್ಧ ಅವರು ಅನೇಕ ಬಾರಿ ಜಟಾಪಟಿಗೆ ಇಳಿದಿದ್ರು. ಅದರ ಮುಂದುವರೆದ ಭಾಗ ಎನ್ನುವಂತೆ ಇವತ್ತು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತಿಕೆರೆಯಲ್ಲಿರುವಂತ ಜೆಪಿ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅಚಾತುರ್ಯ ಆಗಿರೋದು, ಅವಘಡ ಆಗಿರೋದು ಸದ್ಯ ರಾಜಕೀಯ ತಿರುವು ಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ಶಾಸಕರಿಗೆ ಗೌರವ ಕೊಡದೆ ಹಲ್ಲೆಗೆ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನೋ ವಿಚಾರ. ಇನ್ನು ಕಾಂಗ್ರೆಸ್ಸಿನ ಸಂಸ್ಕೃತಿ ಗೂಂಡಾಗಿರಿ. 2 ವರ್ಷ ಇರ್ತೀರಾ, ಯಾಕೆ ಗೂಂಡಾಗಿರಿ ನಿಮಗೆ? ಕಾಂಗ್ರೆಸ್ ಬಾಯ್ಕಾಟಿಂಗ್ ಪಾರ್ಟಿ ಅನ್ನೋದಾಗಿ, ಜೊತೆಯಲ್ಲಿ ಇದನ್ನ ಔಟ್ ಗೋಯಿಂಗ್ ಪಾರ್ಟಿ ಆಗ್ತಿದೆ, ನಾವು ಬಾಯ್ಕಾಟ್ ಮಾಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತವೇ ನಮ್ಮ ಅಜೆಂಡಾ, ನಾವು ಮುನಿರತ್ನ ಅವರಿಗೆ ಬೆಂಬಲವನ್ನ ಕೊಡ್ತೀವಿ, ಪೊಲೀಸರು ಅವರಿಗೆ ಸೂಕ್ತ ರಕ್ಷಣೆಯನ್ನ ನೀಡಬೇಕು ಅನ್ನೋದಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹವನ್ನ ಮಾಡಿರುವಂಥದ್ದು. ಪೊಲೀಸರು ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ಈಗಾಗಲೇ ದೊಡ್ಡ ಮಟ್ಟಕ್ಕೆ ಜಟಾಪಟಿ ಆಗಿದೆ. ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಇನ್ನೊಂದು 2 ವರ್ಷ ಇರ್ತೀರಾ, ಇಷ್ಟೆಲ್ಲ ಬೇಕಾ? ಹೆಂಗೋ ಔಟ್ ಗೋಯಿಂಗ್ ನೀವು, ಗೂಂಡಾಗಿರಿ, ರೌಡಿಸಂ ವರ್ತನೆಗಳು ಯಾಕೆ ಅನ್ನೋದಾಗಿ ಅಶೋಕ್ ಅವರು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರೋದು. ಸರ್ಕಾರದ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ, ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ MLAನ MP ನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ. ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂಥ ಪಾರ್ಟಿ ಕಾಂಗ್ರೆಸ್ಸು. ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೆ ಹೋಗ್ತೀರಾ? 2 ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ. ನೀವೇನೇನು ಮಾಡಿದಿರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ. ಅದು 2 ವರ್ಷ ಉಳಿದಿರೋದೇ 2 ವರ್ಷ ನಿಮ್ಮದು. ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ? ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡಿಬಿಟ್ಟವ್ರೆ, ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ. ದೇಶದಲ್ಲಿ ಎಲ್ಲೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಆಂಧ್ರದಲ್ಲಿ 2 ಕಡೆ ತಲೆ ಎತ್ತಿದ್ದೀರಾ. ನೆಕ್ಸ್ಟ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲೂ ಇಲ್ಲ, ಆಂಧ್ರದಲ್ಲೂ. ಆಗ ಡಿಸಿಎಂ ಡಿಕೆ ವಿರುದ್ಧ BY ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ ಅನ್ನೋದಾಗಿ. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಡಿಕೆ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಅಸಮಾಧಾನ ಹೊರಗಾಕಿದ್ದಾರೆ. ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ,
ಜನಪ್ರತಿನಿಧಿಯನ್ನ ಅವಮಾನಿಸಿ ಸಂವಿಧಾನಕ್ಕೆ ಅಗೌರವವನ್ನ ಸೂಚಿಸಿದಿರಿ. ಆರ್ ನಗರದ ಸಭೆಗೆ ಶಾಸಕರನ್ನೇ ಕರೆದಿಲ್ಲ ಅಂದ್ರೆ ಹೆಂಗಿದು? ಶಾಸಕರೊಂದಿಗೆ ಉಡಾಫೆಯಿಂದ ವರ್ತಿಸಿದ್ದಾರೆ. ಮುನಿರತ್ನ ಧರಿಸಿದ್ದ ಗಣವೇಶಕ್ಕೆ ಅಪಮಾನವನ್ನು ಮಾಡಿದಿರಿ. ಡಿಕೆ ನಡೆ ಸರ್ವಾಧಿಕಾರಿತನದ ಪ್ರತಿಬಿಂಬಿಸ್ತಾ ಇದೆ ಅನ್ನೋದಾಗಿ BY ವಿಜಯೇಂದ್ರ ಅವರು ಹೇಳಿರೋದು. ನಿಮ್ಮ ನಡೆನುಡಿಯನ್ನ ಜನ ಗಮನಿಸ್ತಿದ್ದಾರೆ, ಇಡೀ ರಾಜ್ಯದ ಜನ. ತಕ್ಕ ಉತ್ತರವನ್ನ ಎಷ್ಟರಲ್ಲೇ ಜನ ನಿಮ್ಗೆ ಕಲಿಸ್ತಾರೆ ಅನ್ನೋದಾಗಿ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ BY ವಿಜಯೇಂದ್ರ ಅವರು ಕೆಂಡಾಮಂಡಲರಾಗಿದ್ದಾರೆ. ಆರ್ ನಗರದಲ್ಲಿ ಆಗ್ತಿರುವಂತ ಅಂದ್ರೆ ಆ ಕ್ಷೇತ್ರಕ್ಕೆ ಒಳಪಡುವಂತ ಜಾಗದಲ್ಲಿ ಅವ್ರನ್ನ ಆಹ್ವಾನಿಸಬೇಕಿತ್ತು, ಅವ್ರನ್ನ ಆಹ್ವಾನಿಸಲಿಲ್ಲ ಅನ್ನೋದಾಗಿ ಅಸಮಾಧಾನ ಹೊರಗಾಕಿರೋದು ನಾವು ಗಮನಿಸ್ತಾ ಇದೀವಲ್ಲ. ಇದು ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನ ಮಾಡಿ ವಿಜಯೇಂದ್ರ ಅವರು ತಮ್ಮ ಅಸಮಾಧಾನವನ್ನ ಹೊರಗಾಕಿರೋದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾಳೆಗಾರಿಕೆಯ ಸಂಸ್ಕೃತಿಗೆ ಜಾಗ ಇಲ್ಲ. ಉಪಮುಖ್ಯಮಂತ್ರಿ ಆಗಿರುವಂತ DK ಶಿವಕುಮಾರ್ ಅವರು ಜನಪ್ರತಿನಿಧಿಯನ್ನ ಅವಮಾನಿಸಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಅಗೌರವವನ್ನ ತೋರುತ್ತಿದ್ದಾರೆ. ಶಾಸಕ ಮುನಿರತ್ನ ಅವರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದು, ಅಂದ್ರೆ ಜನಸಂಪರ್ಕ ಸಭೆಯಲ್ಲಿ. ಆದರೆ ಸ್ಥಳೀಯ ಶಾಸಕರನ್ನೇ ನೀವು ಆಹ್ವಾನ ಕೊಟ್ಟಿಲ್ಲ, ಶಾಸಕರೊಂದಿಗೆ ಉಡಾಫೆಯಿಂದ ವರ್ತನೆ ಮಾಡಿದ್ದೀರಿ. ಇವೆಲ್ಲವನ್ನ ನಾವು ವಿರೋಧಿಸ್ತೀವಿ ಅನ್ನೋದಾಗಿ ಸದ್ಯ BY ವಿಜಯೇಂದ್ರ ಅವರು ಇವೆಲ್ಲ ಬೆಳವಣಿಗೆಯ ಬಗ್ಗೆ ನಿಗಿ ಕೆಂಡ ಕಾರಿದ್ದಾರೆ. DKಶಿ ವರ್ಸಸ್ ಮುನಿರತ್ನ ಜಟಾಪಟಿಯ ವಿಚಾರ. ಇನ್ನು DKಶಿ ಕಾರ್ಯಕ್ರಮ ಮಾಡ್ತಿರೋದು ಒಳ್ಳೆಯದು. DKಶಿ ವರ್ಸಸ್ ಮುನಿರತ್ನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ DKಶಿ ಕಾರ್ಯಕ್ರಮ ಮಾಡ್ತಿರೋದು ಒಳ್ಳೆಯದಿದು, ಒಳ್ಳೆ ಕಾರ್ಯಕ್ರಮ. ಆದ್ರೆ ಚುನಾಯಿತ ಪ್ರತಿನಿಧಿಗೆ ಅಪಮಾನವನ್ನ ಮಾಡಿದ್ದಾರೆ ಇವರು ಅನ್ನೋದಾಗಿ ಬೆಂಗಳೂರಿನಲ್ಲಿ ಶಾಸಕ ಅಶ್ವತ್ಥ ನಾರಾಯಣ್ ಗರಂ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನವೇ ನೀಡಿಲ್ಲ. ಇದು ಪ್ರಜಾಪ್ರಭುತ್ವ ಮೌಲ್ಯವನ್ನ ಎತ್ತಿ ಹಿಡಿಯುತ್ತಾ? ಪ್ರಜಾಪ್ರಭುತ್ವದ ಆಶಯಗಳನ್ನ ತಿರಸ್ಕರಿಸಿದ್ದಾರೆ. ಅಪಮಾನ ಮಾಡಿದ್ದನ್ನು ನಾನು ಖಂಡಿಸ್ತೇನೆ. ನಿಮ್ಮ ಕಾರ್ಯಕ್ರಮವಲ್ಲ ಇದು, ಜನರ ಕಾರ್ಯಕ್ರಮ ಇದು. ಜೊತೆಯಲ್ಲಿ ಯಾರ ಹಲ್ಲೆ ಮಾಡಿದಾರಲ್ಲ ಅವರ ವಿರುದ್ಧ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋದಾಗಿ DCM DK ಶಿವಕುಮಾರ್ ಅವರಿಗೆ ಶಾಸಕ ಅಶ್ವತ್ಥ ನಾರಾಯಣ್ ಆಗ್ರಹವನ್ನ ಮಾಡಿದ್ದಾರೆ. ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನ ಮಾಡಿರುವಂತದ್ದು ಬೆಂಗಳೂರಿನ ನಡೆಯಂತ ಕಾರ್ಯಕ್ರಮವನ್ನ ಇವತ್ತು ಬೆಂಗಳೂರಿನ ಒಂದು 6 ಭಾಗದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದದು, ಬಹಳ ಪಾಸಿಟಿವ್ ಡೆವಲಪ್ಮೆಂಟ್. ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಕಡೆಗಣಿಸುವಂಥದ್ದು, ಅವ್ರನ್ನ ಹಲ್ಲೆ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ವಿಶ್ವಾಸಕ್ಕೆ ತಗೊಳ್ಳಲ್ಲ, ಅವ್ರನ್ನ ಆಹ್ವಾನವನ್ನ ಮಾಡಲ್ಲ, ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನ ಮಾಡಿದಂತ ಆಗುತ್ತೆ? ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡಿದಂತ ಆಗುತ್ತೆ? ಎಲ್ಲ ಒಂದು ಸಂವಿಧಾನದ ಆಶಯಗಳನ್ನ, ಪ್ರಜಾಪ್ರಭುತ್ವದ ಆಶಯಗಳನ್ನ ನೀವು ಕಡೆಗಣಿಸಿದಂತ ಆಗುತ್ತೆ, ತಿರಸ್ಕಾರ ಮಾಡಿದಂತ ಆಗುತ್ತೆ. ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಅವಮಾನ ಮತ್ತು ಕಡೆಗಣಿಸುವಂತ ಯಾವುದೇ ಪ್ರಯತ್ನಗಳು ಆಗಬಾರ್ದು. ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನ ಮಾಡಿರುವಂಥದ್ದಾಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಖಡಖಂಡಿತವಾಗಿ ಖಂಡಿಸುವಂಥದ್ದಾಗುತ್ತೆ. ಹಾಗಾಗಿ ಇಂಥ ಅಸಹಕಾರವನ್ನ ನಾವು ಮುಂದಿನ ದಿನದಲ್ಲಿ ಅಸಹಕಾರವನ್ನ ಪಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿ ನಡವಳಿಕೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ನೀವು ಸಡಿಲ ಬಿಟ್ಟು ಅವ್ರ ಮನ ಬಂದಂತೆ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಜನರ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಒಳಗೊಂಡಂತೆ, ಎಲ್ಲ ಪಕ್ಷಗಳು ಒಳಗೊಂಡಂತೆ ಕಾರ್ಯಕ್ರಮ ಆಗಬೇಕು. ಹಾಗಾಗಿ ಈ ದಿಕ್ಕಿನಲ್ಲಿ ನೀವು ಸ್ಪಷ್ಟತೆಯನ್ನು ಇಟ್ಕೊಂಡು ನಿಮ್ಮ ಸಂಬಂಧಪಟ್ಟ ನಿಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಬಹಳ ಸ್ಪಷ್ಟ ಸಂದೇಶ ಕೊಡುವಂಥದ್ದು ಆಗಬೇಕು ಅಂತ ನಾನು ಒತ್ತಾಯವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮಾಡಿ. ಮುನಿರತ್ನ ಮೇಲೆಯ ಹಲ್ಲೆಯನ್ನ ಖಂಡಿಸಿದೆ JDS. DKಶಿಗೆ ಪ್ರಚಾರದ ಹುಚ್ಚು ವಿಪರೀತವಾಗಿ ತಲೆಗೆ ಏರಿದೆ ಅನ್ನೋದಾಗಿ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಮುನಿರತ್ನ ಮೇಲೆ ಹಲ್ಲೆ ಆಗಿರುವುದನ್ನ ಖಂಡಿಸಿದೆ ಈಗ JDS ಕೂಡ. DKಶಿಗೆ ಪ್ರಚಾರದ ಹುಚ್ಚು ವಿಪರೀತವಾಗಿ ತಲೆಗೇರು ಬಿಟ್ಟಿದೆ ಇವರಿಗೆ ಅನ್ನೋದಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ JDS ವಾಗ್ದಾಳಿಯನ್ನು ನಡೆಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಇದನ್ನ ಖಂಡಿಸಿದ್ದಾರೆ. ಪಾಳೆಗಾರಿಕೆ ಸಂಸ್ಕೃತಿಗೆ ಜಾಗವಿಲ್ಲ ಅನ್ನೋದಾಗಿ ವಿಜೇಂದ್ರ ಅವರು ಅಸಮಾಧಾನ ಹೊರಗಾಕಿರೋದು. DK ನಡೆ ಸರ್ವಾಧಿಕಾರಿತನವನ್ನ ಪ್ರತಿಬಿಂಬಿಸಿದೆ ಇದು ಅನ್ನೋದಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ. ಜೊತೆಯಲ್ಲಿ JDS ಕೂಡ
ಅಧಿಕೃತ ಖಾತೆ ಮೂಲಕವಾಗಿ ಸುದೀರ್ಘವಾಗಿ ಕಾಂಗ್ರೆಸ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸಿರೋದು ಸರಿಯಲ್ಲ. ಇದು ಒಬ್ಬ ಜನಪ್ರತಿನಿಧಿ ಮೇಲೆ ಹಲ್ಲೆ ಮಾಡೋದು ಅಂತಂದ್ರೆ ಯಾವ ರೀತಿಯಾದಂಥ ಮನಸ್ಥಿತಿ ನಿಮ್ದು? ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ದೀರಾ, ಅಗೌರವವನ್ನು ನೀವು ಸೂಚಿಸ್ತಿದ್ದೀರಾ ಅಂತ ಒಂದು ಕಡೆ ಜೆಡಿಎಸ್ ಅಧಿಕೃತವಾಗಿ ಪೋಸ್ಟ್ ಮಾಡಿದ ಜೊತೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಇದೇ ಅಸಮಾಧಾನವನ್ನ ಹೊರಗಾಕಿರೋದು. ವಾಗ್ದಾಳಿ ಮಾಡಿದಾರ ಅವರು. ಸರಿ ಇಲ್ಲ, ಇದು ಯಾಕೆ ಹಿಂಗ್ ಮಾಡ್ತೀರಾ ಅಲ್ಲ ಅನ್ನೋದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ವಿಚಾರ ರಾಜಕೀಯವಾಗಿ ಬಹಳಷ್ಟು ಹಲ್ಚಲನ್ನ ಎಬ್ಬಿಸಿರುವಂತೂ ನಾವು ಗಮನಿಸ್ತಾ ಇದ್ದೀವಲ್ಲ. ಇದು ಜೆಡಿಎಸ್ ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾಗಿ ಬೆಂಗಳೂರಿನಲ್ಲಿ ಏನೇನು ಸಮಸ್ಯೆ ಆಗ್ತಿದೆ, ಜೊತೆಯಲ್ಲಿ ಜನಪ್ರತಿನಿಧಿಗಳನ್ನ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಜನರ ಸಮಸ್ಯೆಯನ್ನ ಆಲಿಸುವಂತ ಇಂಥ ಕಾರ್ಯಕ್ರಮಕ್ಕೆ ನೀವು ಆಹ್ವಾನಿಸಿಲ್ಲ ಅಂತಂದ್ರೆ ಏನು, ಜೊತೆಲಿ ಸದ್ಯದ ಬೆಂಗಳೂರಿನ ಪರಿಸ್ಥಿತಿಗಳು ಹೇಗಿದೆ ಸಂಪೂರ್ಣವಾಗಿ ಜೆಡಿಎಸ್ ಅಧಿಕೃತವಾಗಿ ಸುದೀರ್ಘವಾಗಿ ಬರ್ಕೊಂಡು ಎಲ್ಲವನ್ನ ಕುಟುಕಿದ್ದಾರೆ. ಮುನಿರತ್ನ ಹೈಡ್ರಾಮಾ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಪ ಆ ಎಂಎಲ್ಎಗೆ ತಾಳ್ಮೆನೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇವೆಲ್ಲ ರಾಜಕೀಯ ಜಟಾಪಟಿಯ ನಡುವೆ ಮುನಿರತ್ನ ಹೈಡ್ರಾಮಾ ಬಗ್ಗೆ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟಿರೋದು. ಪಾಪ ಆ ಎಂಎಲ್ಎಗೆ ತಾಳ್ಮೆನೇ ಇರಲಿಲ್ಲ, ಈ ಸಭೆಗೆ ಅವಮಾನ ಮಾಡಬೇಕನ್ನೋದಾಗಿನೇ ಬಂದಿದ್ರು, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಡಿಸಿಎಂ ಹೇಳ್ತಿರೋದು. ಇಂಥವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ನಿಮಗೂ ನೋವು, ಪಾಪ ನಿಮ್ಮ ಮನಸ್ಸಿಗೆ ಇದು ನೋವಾಗ್ತಾ ಇದೆ, ನನಗೆ ಗೊತ್ತಿದೆ ಈ ಪರಿಸ್ಥಿತಿ ಏನು ಅನ್ನೋದಾಗಿ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿರೋದು. ಅಂದ್ರೆ ಈ ಶಾಸಕರಿಗೆ ತಾಳ್ಮೆ ಇರಲಿಲ್ಲ, ಗಲಾಟೆ ಮಾಡಬೇಕು, ಈ ರೀತಿಯಾದಂಥ ಗುಲ್ಲೆಬ್ಬಿಸ್ಬೇಕು ಅನ್ನೋದಾಗಿ ಬಂದಿದ್ದಾರೆ. ಅವ್ರ ಉದ್ದೇಶ ಸರಿ ಇರಲಿಲ್ಲ. ಪಾಪ ಜನರಿಗೆ ನೋವಿದು, ನೀವು ಓಟಾಗಿ ಗೆಲ್ಸಿದ್ದೀರಾ, ಪಾಪ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ, ನನಗೆ ಗೊತ್ತು, ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು, ನನಗೆಲ್ಲವೂ ಗೊತ್ತು ಅನ್ನೋ ನಿಟ್ಟಿನಲ್ಲಿ ಮುನಿರತ್ನ ಅವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವೆಲ್ಲ ಜಟಾಪಟಿ ಅಲ್ಲೊಂದಿಷ್ಟು ವಾಗ್ದಾಳಿಗಳು ಹೈಡ್ರಾಮಾಗಳ ಬೆನ್ನಲ್ಲೇ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದಾಗಿದೆ. ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ ಎಂಎಲ್ಎಗೆ ಪೇಷನ್ಸ್ ಇರಲಿಲ್ಲ, ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತೋ ಗೊತ್ತಿಲ್ಲ. ಆಯ್ತು ಬಿಡೋದಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ, ನನ್ಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರ್ಲಿ, ಇದಕ್ಕೆಲ್ಲ ನೀವು ಫಿಕ್ಸ್ ಮೈ ಸ್ಟ್ರೀಟ್ ಅಂತ, ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ಲಿ ಕಸ ಇದೆ, ಎಲ್ಲಿ ಪಾಟೋಲ್ ಇದೆ, ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾದ್ರು ಕಾಲದಲ್ಲಿ ಇತ್ತಾ ಇದು? ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ನಂಗೇನು ಹೆದರಿಕೆ ಏನಿಲ್ಲ. ನಾವು ತಪ್ಪು ಮಾಡಿದ್ರೆ ಅದನ್ನ ಮಾಡಬೇಕು, ನಮ್ಮ ಡ್ಯೂಟಿ ಅದು. ನೀವು ಹೇಳಬೇಕು, ನಮ್ಮ ಆಫೀಸರ್ಸ್ಗೂ ಹಿಡಿದೀವಿ, ಟ್ರಾಫಿಕ್ ಪೊಲೀಸ್ ಅವ್ರಿಗೂ ಹಿಡಿದೀವಿ, ನೀವೆಲ್ಲರೂ ಕಂಡ್ರೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಿಳಿಸ್ರಪ್ಪ, ನಾವು ಅದನ್ನ ಮಾಡ್ತೀವಿ ಅಂತ ಹೇಳಿದೀವಿ. ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ ಎಂಎಲ್ಎಗೆ ಪೇಷನ್ಸ್ ಇರಲಿಲ್ಲ, ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತೋ ಗೊತ್ತಿಲ್ಲ. ಆಯ್ತು ಬಿಡೋದಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ, ನನ್ಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರ್ಲಿ, ಇದಕ್ಕೆಲ್ಲ ನೀವು ಫಿಕ್ಸ್ ಮೈ ಸ್ಟ್ರೀಟ್ ಅಂತ, ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ಲಿ ಕಸ ಇದೆ, ಎಲ್ಲಿ ಪಾಟೋಲ್ ಇದೆ, ನೀವು ನಾಗರಿಕರು ತಿಳಿಸಿ ಅಂತ. ಡಿಕೆಶಿ ವರ್ಸಸ್ ಮುನಿರತ್ನ ಜಟಾಪಟಿ ವಿಚಾರದಲ್ಲಿ ಈಗ ಡಿಸಿಎಂ ಡಿಕೆಶಿ ವಿರುದ್ಧ ಮುನಿರತ್ನ ಫ್ಲೆಕ್ಸ್ ವಾರ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಡಿಕೆಶಿ ವರ್ಸಸ್ ಮುನಿರತ್ನ ಜಟಾಪಟಿ ಈಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಡಿಸಿಎಂ ಡಿಕೆಶಿ ವಿರುದ್ಧ ಮುನಿರತ್ನ ಫ್ಲೆಕ್ಸ್ ವಾರ್ ಒಂದನ್ನ ಶುರು ಮಾಡಿಕೊಂಡಿದ್ದಾರೆ. ಜೆಪಿ ಪಾರ್ಕಿನ ಅನಧಿಕೃತ ಫ್ಲೆಕ್ಸ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕೋರ್ಟಿನ ಆದೇಶದಂತೆ ಫ್ಲೆಕ್ಸ್ಗೆ ಇಲ್ಲ ಅವಕಾಶ ಇಲ್ಲಿ. ಫ್ಲೆಕ್ಸ್ನಲ್ಲಿ ಇರುವವರು ಫ್ಲೆಕ್ಸ್ ಅನ್ನ ಅಳವಡಿಸಿದವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಿದ್ದಾರೆ. ದೂರನ್ನ ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಮುನಿರತ್ನ. ನೋಡಿ, ಯಶವಂತಪುರ ಠಾಣೆಗೆ ಮುನಿರತ್ನ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ, ಕೋರ್ಟಿನ ಆದೇಶಗಳಿದೆ. ಫ್ಲೆಕ್ಸ್ ಹಾಕುವುದಕ್ಕೆ ಅನೇಕ ಮಾನದಂಡಗಳನ್ನ ಬೆಂಗಳೂರಿನಲ್ಲಿ ಮಾಡಲಾಗಿತ್ತು. ಇದೇ ವಿಚಾರವಾಗಿ ಈಗಾಗಲೇ ಇವೆಲ್ಲ ಅಸಮಾಧಾನ ಹೈಡ್ರಾಮದ ಬೆನ್ನಲ್ಲೇ ಫ್ಲೆಕ್ಸ್ ವಾರನ್ನ ಶುರು ಮಾಡಿಕೊಂಡಿದ್ದಾರೆ ಮುನಿರತ್ನ ಅವರು. ಹೆಂಗ ಹಾಕಿದ್ರು ಫ್ಲೆಕ್ಸು,
ಆ ನಿಟ್ಟಿನಲ್ಲಿ ಅನಧಿಕೃತವಾಗಿ ಹಾಕಿರುವಂಥ ಫ್ಲೆಕ್ಸಿಗೆ ಈಗ ಧ್ವನಿಯನ್ನ ಗೂಡಿಸಿ ಕ್ರಮ ಆಗಲೇಬೇಕು. ಕೋರ್ಟ್ ಆದೇಶದಂತೆ ಯಾವುದೇ ರೀತಿಯ ಅನುಮತಿ ಇಲ್ಲ. ಆದರೂ ಕೂಡ ಫ್ಲೆಕ್ಸ್ನಲ್ಲಿ ಯಾರ್ಯಾರಿದ್ದಾರೆ, ಫ್ಲೆಕ್ಸ್ನನ್ನ ಹಾಕಿದವ್ರು ಯಾರು, ಇವರೆಲ್ಲರ ಮೇಲೂ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ ಮುನಿರತ್ನ ಅವರು. ಯಶವಂತಪುರ ಠಾಣೆಗೂ ಕೂಡ ಅವರೀಗ ವಿಚಾರವನ್ನು ಮುತ್ತಿರುವಂಥದ್ದು, ಅವರಿಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಆಗ್ರಹ ಮಾಡಿದ್ದಾರೆ.